ನಮ್ಮ ಊರಿಗೆ ಒಂದ್ಸಲ ನೀವು ಬರ್ಬೇಕು. ಎಂತ ಚಂದದ ಊರು. ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ತಾಲೂಕು ಪಂಚಾಯತ್ ಕಾರ್ಕಳದ ಸಹಯೋಗದೊಂದಿಗೆ ಹಾಗೂ ಊರ ಪರವೂರ ದಾನಿಗಳ ಅದ್ಭುತ ಸಹಕಾರದೊಂದಿಗೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನೀರೆ ಗ್ರಾಮ ಪಂಚಾಯತ್ ಈಗ ಹೊಸ ರೂಪದಲ್ಲಿ 3 ಮಹಡಿಯ ಭವ್ಯವಾದ ಕಟ್ಟಡದೊಂದಿಗೆ ಮೂಡಿಬಂದಿದೆ. ನೀರೆ ಗ್ರಾಮದ ಜನತೆಗೆ ಇನ್ನಷ್ಟು ಉತ್ತಮ ಸೇವೆಗಳನ್ನು ನೀಡಲು ಹೊಸ ಭರವಸೆಯೊಂದಿಗೆ ಈ ಭವ್ಯ ಕಟ್ಟಡ ಇದೇ ಸೆಪ್ಟೆಂಬರ್ 12ರಂದು ಉದ್ಘಾಟನೆಗೊಳ್ಳಲು ತಯಾರಾಗಿದೆ. ಎಲ್ರಿಗೂ ನಮಸ್ಕಾರ. ನಾವೀಗ ನೀರೆ ಕಣಂಜಾರು ಗ್ರಾಮ ಪಂಚಾಯತಿನ ನೂತನ ಗ್ರಾಮಸೌಧ ಕಟ್ಟಡದ ಎದುರು ನಿಂತಿದ್ದೇವೆ. ನಮ್ಮೊಟ್ಟಿಗೆ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಪ್ರಭು ಅವರು, ಈ ಸಂಸ್ಥೆಯ ಕಾರ್ಯಾಂಗ ಮುಖ್ಯಸ್ಥೆ PDO ಅಂಕಿತಾರವರು, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಾಲಿನಿ ಜೆ ಶೆಟ್ಟಿ ಅವರು, ನೀರೆ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ರವೀಂದ್ರ ನಾಯ್ಕರವರು, ಅದೇ ರೀತಿ ನಮ್ಮ ಹಿರಿಯ ಸದಸ್ಯರಾದಂಥ ಹೈದರಾಲಿ ಅವರು, ಪಂಚಾಯತ್ ಸಿಬ್ಬಂದಿ ಗಣೇಶ್ರವರು, ನಾವೆಲ್ಲರೂ ಕೂಡ NP ಸುದ್ದಿವಾಹಿನಿಗೆ ನಮ್ಮ ಕಟ್ಟಡದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕಾಗಿ ಬಂದಿದ್ದೇವೆ. ಈಗಾಗಲೇ ತಾವು ನೋಡುತ್ತಿರುವಂತಹ ಭಾರತ ಮಾತೆಯ ತೈಲಚಿತ್ರ ನಮ್ಮೆಲ್ಲರಿಗೂ ಕೂಡ ದೇಶ ಮೊದಲು ಎನ್ನುವಂಥ ಒಂದು ಕಲ್ಪನೆಯನ್ನು, ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ರಾಜಮಾರ್ಗಕ್ಕೆ ತೋರುವ ರೀತಿಯಲ್ಲಿ ನಮ್ಮದೇ ಊರಿನ ಕಲಾವಿದ ಶುಭಕರ್ ಶೆಟ್ಟಿಯವರು ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಎದುರಲ್ಲಿ ಕಾಣುವಂಥ ಆ ಹೊರಾಂಗಣವು ಕೂಡ ಕೇವಲ ಹೊರಾಂಗಣ ಮಾತ್ರ ಅಲ್ಲ, ನಮ್ಮೆಲ್ಲ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಗಳಿಗೆ ಒಂದು ಬಯಲು ರಂಗಮಂಟಪ ಎನ್ನುವ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಗ್ರಾಮ ಪಂಚಾಯತ್ ವಿಶೇಷ ಮುತುವರ್ಜಿಯಿಂದ ಇದನ್ನು ನಿರ್ಮಿಸಿಕೊಟ್ಟಿದೆ. ನೂತನ ಕಟ್ಟಡದ ಒಳಾಂಗಣದ ಮಾಹಿತಿಗಾಗಿ ನಾವೆಲ್ಲರೂ ಕೂಡ ಒಳಗೆ ತೆರಳೋಣವಂತೆ. ಇದೀಗ ನಮ್ಮ ನೀರೆ ಕಣಂಜಾರು ಗ್ರಾಮ ಪಂಚಾಯತ್ ಇದರ ಪ್ರವೇಶ ದ್ವಾರದಲ್ಲಿ ನಾವಿದ್ದೇವೆ. ಇದರ ಎಡಬದಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿಯವರ ಕಚೇರಿ. ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ನ ಜೊತೆಗೆ ಸುಸಜ್ಜಿತವಾದ ವ್ಯವಸ್ಥೆಯೊಂದಿಗೆ ನಾಡ್ದು 12ನೇ ತಾರೀಕಿಗೆ ಗ್ರಾಮ ಆಡಳಿತಾಧಿಕಾರಿಯ ಕಚೇರಿಯು ಕೂಡ ಮಾನ್ಯ ಸಚಿವರಿಂದ, ಶಾಸಕರಿಂದ ಉದ್ಘಾಟನೆಗೊಳ್ಳಲಿದೆ. ಈಗ ನಾವು ನೋಡುವಂಥದ್ದು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಕಚೇರಿ. ವಿಶೇಷ ವಿಕಲಚೇತರ ವಿಶೇಷ ಸೇವೆಗಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಹೆಲ್ಪ್ ಡೆಸ್ಕ್ ಎನ್ನುವ ನಿಟ್ಟಿನಲ್ಲಿ ಪ್ರವೇಶ ದ್ವಾರದಲ್ಲೇ ಅವರಿಗಾಗಿ ಅನುಕೂಲ ಮಾಡಿದಂಥ ಒಂದು ಕಾರ್ಯಾಲಯ ಗ್ರಾಮ ಪಂಚಾಯತ್ಗೆ ಹೊಂದಿಕೊಂಡು ಸಾರ್ವಜನಿಕರ ಉಪಯೋಗಕ್ಕಾಗಿ ಸಿದ್ಧಗೊಂಡಿದೆ. ಇದೀಗ ನೀರೆ ಗ್ರಾಮ ಪಂಚಾಯತ್ನ ಕಚೇರಿಯ ಒಳಗೆ ನಾವೀಗ ತೆರಳ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಸ್ಥಳ ಪಂಚಾಯತ್ ಕಚೇರಿ ಕೆಲಸಕ್ಕಾಗಿ ಹಿರಿಯ ನಾಗರಿಕರೆಲ್ಲ ಬಂದರೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಸನ, ಹಾಗೆ ಆ ಒಂದು ಶೆಲ್ಫ್ನಲ್ಲಿ ಪುಸ್ತಕಗಳನ್ನು ಓದಲಿಕ್ಕೆ, ಅವರಿಗೆ ಇಲ್ಲಿ ಅವರ ಏನಾದರೂ ಕೆಲಸಗಳಿದ್ದಲ್ಲಿ ಇದು ಮಾಡಲಿಕ್ಕೆ ಈ ಒಂದು ಆಸನ ವ್ಯವಸ್ಥೆಯನ್ನು ಈ ಹಿರಿಯ ನಾಗರಿಕರ ಒಂದು ಕೋಣೆಯನ್ನಾಗಿ ಮಾಡಿ ಇಲ್ಲಿ ಅವರಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಸಾರ್ವಜನಿಕರು ತಮ್ಮ ಕೆಲಸಕ್ಕಾಗಿ ಬಂದಾಗ ಅವರಿಗೆ ಕುಳಿತುಕೊಳ್ಳಲು ಈ ರೀತಿ ಆಸನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಹಾಗೆ ಇದು ಉಪಾಧ್ಯಕ್ಷರು ಅವರ ಒಂದು ಕೋಣೆ. ಇದರ ಒಳಗೆ ಉಪಾಧ್ಯಕ್ಷರ ಆಸನ, ಹಾಗೆ ಈ ಒಂದು ಕಚೇರಿಯ ಬೋರ್ಡ್ ನಾವು ನೋಡ್ಬೋದು. ನೀರೆ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯ ಸಲ್ಲಿಸಿದ ಎಲ್ಲ ಉಪಾಧ್ಯಕ್ಷರ ವಿವರವನ್ನು ಈ ಬೋರ್ಡ್ನಲ್ಲಿ ಹಾಕಲಾಗಿದೆ. ಇದೊಂದು ಸುಸಜ್ಜಿತವಾದ ಟೇಬಲ್, ಕಂಪ್ಯೂಟರ್ ಇಡಲಿಕ್ಕೆ, ಹಾಗೆ ಇಲ್ಲೆಲ್ಲ ಫೈಲ್ಸ್ಗಳಿಡುವಂಥದ್ದು ಕ್ಯಾಬಿನ್ನಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಾಗೆ ಇದು ನಾವು ನೋಡ್ತಾ ಇರ್ಬೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಇದು ಕ್ಯಾಬಿನ್. ಹಾಗೆ ಇಲ್ಲಿ ಬಂದ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಇಲ್ಲಿ
PDO ಆಗಿ ನೀರೇ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದವರ ಎಲ್ಲ ವಿವರಗಳನ್ನು ಈ ಒಂದು ಬೋರ್ಡಲ್ಲಿ ಹಾಕಲಾಗಿದೆ. ಹಾಗೆ ಪ್ರತಿಯೊಂದು PDO ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಇಡೀ ಕಚೇರಿಯನ್ನು ಹವಾನಿಯಂತ್ರಿತವನ್ನಾಗಿ ಮಾಡಲಾಗಿದೆ. ಇಲ್ಲಿ ಸಹ ಹಾಗೆ ಈ ಕೆಲವು ಕಪಾಟುಗಳನ್ನು ಫೈಲ್ಗಳಿಡಲಿಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಸಹ ಇದರೊಳಗೆ ಕಲ್ಪಿಸಲಾಗಿದೆ. ಹಾಗೆ ಮುಂದೆ ನಾವೀಗ ಅಧ್ಯಕ್ಷರ ಕ್ಯಾಬಿನಿಗೆ ತೆರಳುವ. ಇದು ನೀರೇ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಕ್ಯಾಬಿನ್. ಇದು ಸಹ ಹಾಗೆ ಈ 3 ಚೇಂಬರ್ ಸಹ ಸೇಮ್ PDO ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಏಕ ಸಮಾನವಾದ ಕ್ಯಾಬಿನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರ ವಿವರ, ಹಾಗೆ ಸಂಪೂರ್ಣ ಹವಾನಿಯಂತ್ರಿತ ಕಚೇರಿ. ನೀರೇ ಗ್ರಾಮ ಪಂಚಾಯತ್ನ ಎಲ್ಲ 12 ಮೂಲೆಗಳಲ್ಲೂ CC ಕ್ಯಾಮರಾವನ್ನು ಅಳವಡಿಸಿ ಎಲ್ಲ CC ಕ್ಯಾಮರಾದ ಚಿತ್ರಣವನ್ನು ಈ TV ಮೂಲಕ ನಾವು ನೋಡ್ಬೋದು. ಈ TVಯಲ್ಲಿ ಗ್ರಾಮ ಪಂಚಾಯತ್ನ ವಿವಿಧ ಯೋಜನೆಗಳ ಮಾಹಿತಿ ಸಹ ಇದರಲ್ಲಿ ಬರ್ತದೆ. ಹಾಗೆ ಸುಸಜ್ಜಿತವಾದ LCD TV ಗ್ರಾಮಸ್ಥರಿಗೆ ವೀಕ್ಷಣೆ ಮಾಡಲು ಇದು ಒದಗಿಸಲಾಗಿದೆ. ಹಾಗೆ ಇಲ್ಲಿ ನಾವು ನೋಡ್ಬೋದು, ಇದು ವಿದ್ಯುತ್ ಚಾಲಿತ ವಾಟರ್ ಪ್ಯೂರಿಫೈಯರ್. ಇದರಲ್ಲಿ ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್, ಹಾಗೆ ಕೆಳಗೆ ಚಿಕ್ಕ ಫ್ರಿಡ್ಜಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಇಲ್ಲಿ ನಾವು ನೋಡಬಹುದು ನೀರೇ ಗ್ರಾಮ ಪಂಚಾಯತ್ನ ಕಚೇರಿಯ ಈ ಒಂದು ಇಂಟೀರಿಯರ್. ಇದರ ಒಳಗೆ ನಮ್ಮ ಕಚೇರಿಯ ಎಲ್ಲ ಕಡತಗಳನ್ನು ಶೇಖರಿಸಲು, ಹಾಗೆ ಎಲ್ಲ ಕಡೆ ಕಡತಗಳನ್ನಿಡಲು ಈ ರೀತಿ ಒಳಾಂಗಣ ಕ್ಯಾಬಿನ್ಗಳನ್ನು ಮಾಡಲಾಗಿದೆ. ಹಾಗೆ ಇದೆಲ್ಲ ಗ್ರಾಮ ಪಂಚಾಯತ್ನ ಇತರೆ ಸಿಬ್ಬಂದಿಗಳು ಕುಳಿತುಕೊಳ್ಳುವ ಆಸನ. ಇಲ್ಲೆಲ್ಲ ಅವರದ್ದು ಕ್ಯಾಬಿನ್. ಹಾಗೆ ಪ್ರತಿಯೊಂದು ಕಂಪ್ಯೂಟರ್ ಇಡಲಿಕ್ಕೆ ಸಹ ಅಲ್ಲಲ್ಲಿ ಒಂದು ಸಾಕೆಟ್ಗಳನ್ನು ಕಲ್ಪಿಸಲಾಗಿದೆ. ಎಲ್ಲ ವೈರಿಂಗ್ ಸಿಸ್ಟಮ್ ಸಹ ಒಳಗಿನಿಂದವೇ ಬರುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗೆ ಇದೆಲ್ಲ ವ್ಯವಸ್ಥೆಯನ್ನು ಇಲ್ಲಿ ಒಳ್ಳೆ ರೀತಿಯಲ್ಲಿ ಈ ರೀತಿ ಕ್ಯಾಬಿನ್ಸ್ಗಳನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗೆ ಈಗ ನಾವು 2ನೇ ಮಹಡಿ ಸಂಜೀವಿನಿ ಸಭಾಭವನ ಹಾಗೂ 3ನೇ ಮಹಡಿ ಡಿಜಿಟಲ್ ಲೈಬ್ರರಿಗೆ ತೆರಳುವ. ಇದೀಗ ನಾವು 1ನೇ ಮಹಡಿಯ ಸಂಜೀವಿನಿ ಸಭಾಭವನದಲ್ಲಿದ್ದೇವೆ. ಈ ಸಂಜೀವಿನಿ ಸಭಾಭವನಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಸಂಜೀವಿನಿ ಸಭಾಂಗಣ ಎಂದು ಹೆಸರಿಟ್ಟಿದ್ದಾರೆ. ಬನ್ನಿ ಇದರ ಒಳಗೆ ನಾವು ನೋಡೋಣ. ಸಂಜೀವಿನಿ ಸಂಘದ ಮೂಲಕ ಸಂಜೀವಿನಿ ಮಹಿಳೆಯರಿಗಾಗಿ ಹಾಗೆ ಅವರ ಒಂದು ಸಭೆಗಳನ್ನು ನಿರ್ವಹಣೆ ಮಾಡಲಿಕ್ಕಾಗಿ ಈ ಒಂದು ನಾವು ಸುಸಜ್ಜಿತವಾದ ಹಾಲನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಯಾವುದೇ ಸಂಜೀವಿನಿಯ ಸಭೆ ಸಮಾರಂಭ ಮಾಡುವಾಗ ಈ ಒಂದು ಹಾಲಿನಲ್ಲಿ ನಾವು ಅವರ ಚಟುವಟಿಕೆಗಳನ್ನು ಕೈಗೊಳ್ಳಲು ಈ ರೀತಿಯಾದ ಒಂದು ಹವಾನಿಯಂತ್ರಿತ ಮೀಟಿಂಗ್ ಹಾಲ್. ಇಲ್ಲಿ ಎಲ್ಲ ರೆಡ್ ಕಾರ್ಪೆಟ್ ಹಾಸಲಾಗಿದೆ. ಹಾಗೆ ನೀರೇ ಗ್ರಾಮ ಪಂಚಾಯತ್ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ ಅಂತ ಹೇಳಿ ನಾವು ಈ ವರ್ಷ ನೀರೇ ಗ್ರಾಮ ಪಂಚಾಯತನ್ನು ಆಯ್ಕೆ ಮಾಡಿದ್ದೇವೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಸಹ ವಿವಿಧ ಥೀಮ್ಗಳನ್ನು ಆಯ್ಕೆ ಮಾಡಲಿಕ್ಕೆ ನಮಗಿದೆ. ಆದರೆ ನಮ್ಮ ನೀರೇ ಗ್ರಾಮ ಪಂಚಾಯತ್ನಲ್ಲಿ ಹೆಚ್ಚಿನ ಮಹಿಳೆಯರಿಗೆ ನಾವು ಉತ್ತೇಜನವನ್ನು ಕೊಟ್ಟು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ನೀರೇ ಗ್ರಾಮ ಪಂಚಾಯತನ್ನು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತನ್ನಾಗಿ ಮಾಡಿದ್ದೇವೆ. ಸೊ ಇಲ್ಲಿ ನಾವೀಗ ನೋಡಬಹುದು ಅಟಲ್ ಬಿಹಾರಿ ವಾಜಪೇಯಿ ಸಂಜೀವಿನಿ ಸಭಾಭವನ ನೀರೇ ಕಣಜಾರು ಗ್ರಾಮ ಪಂಚಾಯತ್. ಇದರಲ್ಲಿ ಸಂಜೀವಿನಿ ಅವರ ವಾರ್ಷಿಕ ಮಹಾಸಭೆ, ಸಂಜೀವಿನಿ ಅವರಿಗಾಗಿ ಮಾಡಿದಂತಹ ವಿವಿಧ ಚಟುವಟಿಕೆಗಳು, ಹಾಗೆ ಇಲ್ಲಿ ಒಂದು ಪ್ರಾಜೆಕ್ಟರ್ ಬರ್ತದೆ. ಈ ಪ್ರಾಜೆಕ್ಟರ್ ಮೂಲಕ ವಿವಿಧ ಚಟುವಟಿಕೆಗಳ ಒಂದು ಪ್ರದರ್ಶನವಿರ್ಬೋದು. ಇದೆಲ್ಲ ಚಟುವಟಿಕೆಗಳು ಈ ಒಂದು ಹಾಲ್ನಲ್ಲಿ ನಾವು ಮಹಿಳೆಯರಿಗಾಗಿಯೇ ಮಾಡಿದಂಥ ಇದೊಂದು ಸುಸಜ್ಜಿತವಾದ ಹಾಲ್. ಹಾಗೆ ಈ ಒಂದು ಸೌಂಡ್ ಸಿಸ್ಟಮ್ ಸಹ ಇಲ್ಲಿ ನಾವು ನೋಡ್ಬೋದು. ಈ ಸೌಂಡ್ ಸಿಸ್ಟಮ್ ಎಲ್ಲ ಸ್ಪೀಕರ್ಸ್ ಅದೆಲ್ಲ ಒಳಾಂಗಣದಿಂದವೇ ನಮ್ಮ ಈ ಒಂದು ಹಾಲ್ನಲ್ಲಿ ಅದು ಅಟ್ಯಾಚ್ ಆಗಿರ್ತದೆ. ಹಾಗೆ ನಾವು ನೋಡಿರ್ಬೋದು ಇಲ್ಲಿ ಒಳಾಂಗಣದಲ್ಲಿ ಮಾಡಿದಂಥ ಸೀಲಿಂಗ್ಸ್ ಹಾಗೂ ಹವಾನಿಯಂತ್ರಿತವಾದ ಸುಸಜ್ಜಿತವಾದ ಈ ಒಂದು
ಮೀಟಿಂಗ್ ಹಾಲ್. ಸುಮಾರು 250 ಜನ ಈ ಒಂದು ಮೀಟಿಂಗ್ ಹಾಲ್ನಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಸುಸಜ್ಜಿತವಾದ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ನಾವಿಲ್ಲಿ ನೋಡ್ಬೋದು ಸಂಜೀವಿನಿಯ LCRPಗಳು ಹಾಗೂ ನೀರೇ ಗ್ರಾಮ ಪಂಚಾಯತ್ನ MBK ಅವರು ಹಾಗೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ನೀರೇ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ನಾಳ್ದು 12ಕ್ಕೆ ಉದ್ಘಾಟನೆಗೊಳ್ಳಿಕ್ಕಿದೆ. ನಮ್ಮ ಒಂದು ಗ್ರಾಮ ಪಂಚಾಯತ್ನ ನೀರೇ ಕಣಂಜಾರು ಗ್ರಾಮದ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಇವತ್ತು ಸುಸಜ್ಜಿತವಾದ ಒಂದು ನಮ್ಮ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣವಾಗಿದೆ. ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ ಮತ್ತು ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಸಂತಸವನ್ನು ಕೊಡುವಂಥ ವಿಚಾರ. ಯಾಕಂತ ಹೇಳಿದರೆ ನಮ್ಮ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಆಗುವಾಗ ನಮಗೆ ಗ್ರಾಮ ಪಂಚಾಯತಿಗೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ ಅಂತ ನಮ್ಮದು ಗ್ರಾಮ ಪಂಚಾಯತ್ ಆಯ್ಕೆಗೊಂಡಿದೆ. ನಮ್ಮ ಮಹಿಳೆಯರಿಗೆ ಒಂದು ಗೌರವ, ಅದರೊಟ್ಟಿಗೆ ಕಟ್ಟಡ ನಿರ್ಮಾಣ ಮಾಡುವಾಗ ನಮ್ಮ ಅಧ್ಯಕ್ಷರ ಒಂದು ಕನಸಿತ್ತು, ಇಷ್ಟರವರೆಗೆ ಎಲ್ಲಿಯೂ ಇಲ್ಲದಂಥ ಒಂದು ಸುಸಜ್ಜಿತವಾದ ನಮ್ಮ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಮಾಡಬೇಕು. ನಮ್ಮ ಹಳೆ ಕಟ್ಟಡ ನಿಮಗೆ ಗೊತ್ತಿದ್ದ ಹಾಗೆ ಮೊದಲಿನ ಒಂದು ಇದರಲ್ಲಿ ಬೈಟಲ್ಲಿ ಹೇಳಿದ್ದಾರೆ ಅವರು, ಮಳೆಗಾಲದಲ್ಲಿ ಸೋರುವಂಥದ್ದು, ಕಂಪ್ಯೂಟರ್ಗಳು ಪದೇ ಪದೇ ಹಾಳಾಗುವಂಥದ್ದು. ಅದು ಕೂಡ ಸಂಜೀವಿನಿ ಒಂದು ಕೊಠಡಿಯಲ್ಲಿ 2-3 ಬಕೆಟನ್ನು ನಾವು ಇಡ್ತಾ ಇದ್ದೇವೆ ಮೀಟಿಂಗ್ ಆಗುವಾಗ. ಸಣ್ಣದು ಒಂದು ಕೊಠಡಿ ನಮಗೆ ಕೊಟ್ಟಿದ್ದರು, ಅದು ಜಾಗ ಇಲ್ಲದ ಕಾರಣ ಹಳೆ ಕಟ್ಟಡ. ಅದರಿಂದ ನಮಗೆ ಕೂಡ ಈ ಒಂದು ಹೊಸ ಕಟ್ಟಡ ಆಗುವಾಗ ಒಂದು ಸುಸಜ್ಜಿತವಾದ ಹಾಲ್, ಅದಕ್ಕೊಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಸಂಜೀವಿನಿ ಸಭಾಭವನ ಅಂತೇಳಿ. ಮಹಿಳೆಯರಿಗಾಗಿ ಮಹಿಳೆಯರು ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು, ಅವರಿಗೆ ಒಂದು ತಮ್ಮ ಗುಂಪಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಇವತ್ತು ತಾಲೂಕಿನಲ್ಲಿ 590 ಸಂಜೀವಿನಿ ಗುಂಪುಗಳಿವೆ, ಸ್ವಸಹಾಯ ಗುಂಪುಗಳು. ಮಹಿಳೆಯರು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಿಂದ ಸಾಲವನ್ನು ಪಡೆದುಕೊಂಡು ಬ್ಯಾಂಕಿನ ಮೂಲಕ ಸ್ವ ಉದ್ಯೋಗವನ್ನು ಮಾಡಿ ಸ್ವಾವಲಂಬಿಗಳಾಗಿದ್ದಾರೆ. ಅದರೊಟ್ಟಿಗೆ ನಮ್ಮ ನೀರೇ ಕಣಂಜಾರು ಗ್ರಾಮದಲ್ಲಿ ಕೂಡ 53 ಸಂಜೀವಿನಿ ಸ್ವಸಹಾಯ ಗುಂಪುಗಳಿದೆ. ಮಹಿಳೆಯರು ಇವತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಪ್ರಧಾನಿಯವರ ಕನಸುಂಟು. ಮಹಿಳೆಯರು ಸದೃಢ ಆದರೆ ಅವರು ಒಂದು ಮನೆಯನ್ನು, ಒಂದು ಊರನ್ನು, ಒಂದು ಗ್ರಾಮವನ್ನು ನಡೆಸಲಿಕ್ಕೆ, ಇವತ್ತು ದೇಶವನ್ನು ಮುನ್ನಡೆಸಲಿಕ್ಕೆ ನಮ್ಮ ಮಹಿಳೆಯರು ಶಕ್ತರಾಗಿದ್ದಾರೆ. ಸ್ವಸಹಾಯ ಗುಂಪಿನ ಮೂಲಕ ಸಾಲವನ್ನು ಪಡೆದುಕೊಂಡು ಅವರು ಸ್ವ ಉದ್ಯೋಗವನ್ನು ಮಾಡಬೇಕು. ಅವರು ಯಾವಾಗಲೂ ಮನ್ ಕಿ ಬಾತಲ್ಲಿ ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತಾರೆ. ನಮ್ಮ ಸನ್ಮಾನ್ಯ ಪ್ರಧಾನಿಯವರ ಒಂದು ದೂರದೃಷ್ಟಿ ಕೂಡ ಹಾಗೆ, ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕಂತೇಳಿ. ಅದಕ್ಕೆ ನಾವು ಸಂಜೀವಿನಿ, ಇದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಸಂಜೀವಿನಿ ಸಭಾಭವನ ಅಂತ ಹೆಸರು ನಮಗೆ ಇವತ್ತು ಗೌರವ ಮತ್ತು ನಮಗೆ ಒಂದು ಮಹಿಳೆಯರಿಗೆ ಕೊಟ್ಟಂತಹ ಗೌರವ ಅಂತ ನಾವು ಎಣಿಸ್ತಾ ಇದ್ದೇವೆ. ಹಾಗೆಯೇ ನಾಳ್ದು 12 ತಾರೀಕಿಗೆ ನಡೆಯುವಂಥ ಉದ್ಘಾಟನೆಯಲ್ಲಿ ಕೂಡ ನಮ್ಮ ನೀರೇ ಕಣಂಜಾರಿನ ಮಹಿಳೆಯರ ಒಂದು ಸಂಜೀವಿನಿ ಒಕ್ಕೂಟದಿಂದ ಒಂದು ಜಿಲ್ಲಾ ಮಟ್ಟದ ಸಂಜೀವಿನಿ ಮೇಳ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ ಮಹಿಳೆಯರ ಕಾರ್ಯ ಚಟುವಟಿಕೆಗಳು ಮತ್ತು ಅವರು ಸ್ವಂತ ತಾವು ನಿರ್ಮಿಸಿದಂಥ ಕರಕುಶಲ ವಸ್ತುಗಳನ್ನು ಪ್ರದರ್ಶನ ಮಾಡುವಂಥ ಕೂಡ ಸ್ಟಾಲ್ಗಳು ಬರಲಿಕ್ಕಿದೆ. ಒಂದು ಸಂಜೀವಿನಿ ಮೇಳವನ್ನು ಕೂಡ ನಾಳ್ದು ವಿಶೇಷವಾಗಿ ನಾವು 3 ಗಂಟೆಗೆ ಅದನ್ನು ಉದ್ಘಾಟನೆ ಮಾಡಿ ಇಲ್ಲಿ ಸಂಜೆಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಅದರಿಂದ ಇಡೀ ತಾಲೂಕಿನ ಸಂಜೀವಿನಿ ಮಹಿಳೆಯರು ಭಾಗವಹಿಸಲಿಕ್ಕಿದ್ದಾರೆ. ಅದು ನಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ ನಡೆಯುವಂಥ ವಿಶೇಷ ಆ ದಿನವೇ ಆಗ್ತಾ ಉಂಟು. ಆದ್ದರಿಂದ ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ನಾವು 2ನೇ ಮಹಡಿಯಲ್ಲಿರುವ ಡಿಜಿಟಲ್ ಲೈಬ್ರರಿ ಹಾಗೂ ಸಭಾಭವನಕ್ಕೆ ತೆರಳುವ. ಇದು 2ನೇ ಮಹಡಿಯಲ್ಲಿರುವ ಡಿಜಿಟಲ್ ಲೈಬ್ರರಿ ಹಾಗೂ ಸಭಾಭವನ. ನಾವಿಲ್ಲಿ ನೋಡ್ತಾ ಇರ್ಬೋದು ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್, ಇವರು ನಮಗೆ CSR ಫಂಡಲ್ಲಿ ಅನುದಾನವನ್ನು ನೀಡಿರ್ತಾರೆ ಈ ಒಂದು ಡಿಜಿಟಲ್ ಲೈಬ್ರರಿ ಕಟ್ಟಡಕ್ಕೆ. ಹಾಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಬೋಳಸ್ ಸುರೇಂದ್ರ ಕಾಮತ್ ಸನ್ಸ್ ಅವರ CSR ಆ್ಯಕ್ಟಿವಿಟಿಯಲ್ಲಿ ಸಹ ಈ ಒಂದು ಕಟ್ಟಡಕ್ಕೆ ಅವರು ಅನುದಾನವನ್ನು ತಮ್ಮ CSR ನಿಧಿಯಲ್ಲಿ ನೀಡಿರ್ತಾರೆ. ಈಗ ನಾವು 2ನೇ ಮಹಡಿಯಲ್ಲಿರುವ ಈ ಒಂದು ಡಿಜಿಟಲ್ ಲೈಬ್ರರಿ ಕಟ್ಟಡಕ್ಕೆ ಹೋಗ್ತಾ ಇದ್ದೇವೆ. ಇದೀಗ ನಾವು 2ನೇ ಮಹಡಿಯ ಈ ಒಂದು ಸಿಟ್ಔಟಿಗೆ ಇಲ್ಲಿ ಬಂದಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಎದುರಲ್ಲಿ ಇದು ನಮ್ಮ ಇಡೀ ಬೈಲೂರಿನ ಈ ಒಂದು ರಾಜ್ಯ ಹೆದ್ದಾರಿ. ಅದರ ಜೊತೆಗೆ ಇಲ್ಲಿ ನಾವು ಕೆಳಗೆ ನೋಡುವಂಥದ್ದು ಈ ಒಂದು
ನಮ್ಮ ಗ್ರಾಮ ಪಂಚಾಯತ್ಗೆ ತಾಗಿಕೊಂಡಿರುವ ಸುಸಜ್ಜಿತವಾದ ರಂಗಮಂದಿರ. ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಹಾಗೆ ಇಲ್ಲಿ ಎದುರಲ್ಲಿ ಕುಳಿತುಕೊಳ್ಳಿಕ್ಕೆ ಕಾರ್ಯಕ್ರಮ ಮಾಡಿದರೆ ಕುಳಿತುಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಸಹ ಮಾಡು ಹಾಗೆ ಇಲ್ಲಿ ಒಂದು ನಾವು ನೋಡ್ಬೋದು ಸುಸಜ್ಜಿತವಾಗಿ ಜಾಗ ಇದೆ. ಹಾಗೆ ನೂತನ ಗ್ರಾಮ ಪಂಚಾಯತಿಗೆ ತೆರಳಿಕ್ಕಂತವೇ ರಸ್ತೆಯನ್ನು ಸಹ ಇಲ್ಲಿಂದ ನಾವು ಕಲ್ಪಿಸಲಾಗಿದೆ. ವಿಶೇಷವಾಗಿ ಬಹಳ ಕಡಿಮೆ ಅವಧಿಯಲ್ಲಿ ನಮಗೆ ಈ ಕಟ್ಟಡವನ್ನು ರಚನೆ ಮಾಡಿಕೊಂಡಂಥ ಈ ಭಾಗದ ಸಾಮಾಜಿಕ ಧಾರ್ಮಿಕ ಮುಖಂಡರು ಹೌದು, ಗುತ್ತಿಗೆದಾರರು ಹೌದೆನ್ನುವಂಥ ಉದಯ್ ಹೆಗ್ಡೆಯವರು ನಮ್ಮೊಟ್ಟಿಗಿದ್ದಾರೆ. ಈ ಕಟ್ಟಡದ ಸರ್ಕಾರದ ಸಮಾಜದ ವಿವಿಧ ಮೂಲಗಳಿಂದ ಸಂಪನ್ಮೂಲದ ಕ್ರೋಢೀಕರಣ ಇವೆಲ್ಲ ವ್ಯವಸ್ಥೆಗಳನ್ನು ಸಂಕಲನ ಮಾಡಿಕೊಂಡು ನಮ್ಮೆಲ್ಲರ ಸಲಹೆಯನ್ನು ಸಮಸ್ಯೆಗಳನ್ನು ಅರಗಿಸಿಕೊಂಡು ನಮ್ಮ ಕಟ್ಟಡವನ್ನು ಬಹಳಷ್ಟು ಅಂದ ಚಂದವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುವವರಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದರೆ ನಮ್ಮ ಬೈಲೂರಿನಲ್ಲಿ ಇಷ್ಟು ಒಂದು ಸುಂದರವಾದಂಥ ಕಟ್ಟಡ ಎದ್ದು ನಿಲ್ತದೆ ಅಂತೇಳಿ ನಾವು ಯಾರು ಕೂಡ ಭಾವಿಸಿರಲಿಲ್ಲ. ಆದರೆ ಇವತ್ತು ಗ್ರಾಮಸ್ಥರ ಕನಸು ಹಲವಾರು ವರ್ಷಗಳಿಂದ ನಮ್ಮ ಪಂಚಾಯತ್ ಕೂಡ ಒಂದು ಸುಂದರವಾಗಿ ನಿರ್ಮಾಣ ಆಗಬೇಕು, ಒಂದು ಮಾದರಿ ಪಂಚಾಯತ್ ಆಗಬೇಕು, ಒಂದು ಮಾದರಿ ಗ್ರಾಮ ಸೌಧದಲ್ಲಿ ನಾವೆಲ್ಲ ಸವಲತ್ತನ್ನು ಪಡಿಬೇಕೆನ್ನೋ ಅಪೇಕ್ಷೆ ಇಡೀ ಗ್ರಾಮಸ್ಥರಿಗಿತ್ತು. ಈ ಮಾತನ್ನು ಯಾವಾಗಲೂ ನನ್ನ ಆತ್ಮೀಯರು ಕೂಡ, ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಪ್ರಭುರವರು ನನ್ನ ಆತ್ಮೀಯರು ಹೌದು, ನನ್ನ ಕ್ಲಾಸ್ಮೇಟ್ ಕೂಡ ಹೌದು. ಅವ್ರು ಯಾವಾಗಲೂ ನನ್ನ ಹತ್ರ ಹೇಳ್ತಾ ಇದ್ರು. ವಿಶೇಷವಾಗಿ ನಮ್ಮ ಮಾನ್ಯ ವಿಕ್ರಮ್ ಹೆಗ್ಡೆ ಅವರು, ರವೀಂದ್ರ ನಾಯ್ಕರವರು, ಹೀಗೆ ಹಲವಾರು ಗಣ್ಯರು, ನಮ್ಮ ಹೈದರಾಲಿ ಸರ್ ಕೂಡ, ಯಾಕಂತೇಳಿದ್ರೆ ನಾನು ಮತ್ತು ಅವರು ತುಂಬ ಆತ್ಮೀಯರು. ನಮ್ಮ ಮನೋಣ್ಣ, ನಾನು ಯಾವಾಗಲೂ ಮನೋಣ್ಣ ಅಂತಲೇ ಹೇಳೋದು. ಈಗ ಎಲ್ಲರಿಗೂ ಕೂಡ ಒಂದು ಆಶಯ ಇತ್ತು. ಏನಂತ ಹೇಳಿದ್ರೆ ನಮ್ಮ ಅವಧಿಯಲ್ಲಿ ಒಂದು ಸುಂದರವಾದಂಥ ಗ್ರಾಮಸೌಧ ನಿರ್ಮಾಣ ಆಗಬೇಕೆನ್ನುವಂಥ ಅಪೇಕ್ಷೆ ಇತ್ತು. ಈ ಅಪೇಕ್ಷೆಗೆ ಹಲವಾರು ವರ್ಷಗಳಿಂದ ಹೋರಾಟ ಇತ್ತು. ಮಾನ್ಯ ವಿಕ್ರಮ್ ಹೆಗ್ಡೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದಿನದಲ್ಲೇ ಈ ಒಂದು ಹೋರಾಟ ಇತ್ತು. ಯಾಕಂದ್ರೆ ನಾನು ಬಹಳ ಹತ್ತಿರದಿಂದ ಬಲ್ಲವನು. ಇವತ್ತು ಮಾಲಿನಿ ಶೆಟ್ಟಿ ಅವರು ಕೂಡ ಈ ಒಂದು ಪಂಚಾಯತ್ನಲ್ಲಿ ಹಲವಾರು ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಈ ಒಂದು ಗ್ರಾಮವನ್ನು ಮುನ್ನಡೆಸಬೇಕೆನ್ನುವಂಥ ಪ್ರಯತ್ನವನ್ನು ಪಟ್ಟವರು. ಆದರೆ ಯೋಗಾನುಯೋಗವಾಗಿ ಮಾನ್ಯ ಸಚ್ಚಿದಾನಂದ ಪ್ರಭುರವರ ಅಧ್ಯಕ್ಷೀಯ ಅವಧಿಯಲ್ಲಿ ಒಂದು ಗ್ರಾಮಸೌಧ ನಿರ್ಮಾಣ ಆಗುವಂಥ ಒಂದು ಅವಕಾಶ ಬಂತು. ನಾನು ಒಂದು ಮಾತನ್ನು ಉಲ್ಲೇಖ ಮಾಡಬೇಕಾಗ್ತದೆ. ಇವತ್ತೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ತನ್ನ ಒಂದು ಅಧ್ಯಕ್ಷೀಯ ಅವಧಿಯಲ್ಲಿ ಒಂದು ಗ್ರಾಮಕ್ಕೆ ನಾನು ತಗೊಂಡ ಜವಾಬ್ದಾರಿಗೆ ಯಾವ ರೀತಿಯ ಪ್ರಾಮಾಣಿಕವಾದ ನ್ಯಾಯವನ್ನು ಕೊಡಬಹುದು ಅಂತೇಳಿ ಒಂದು ನಿದರ್ಶನ ಕೊಡದಿದ್ರೆ ಅದು ನಾನು ನನ್ನ ಆತ್ಮೀಯ ಮಿತ್ರರಂತ ಸಚ್ಚಿದಾನಂದ ಪ್ರಭು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ತನ್ನ ಇಡೀ ತಂಡ, ತನ್ನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿರ್ಬೋದು, ತನ್ನ ಎಲ್ಲ ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರಿರ್ಬೋದು, ಮಾನ್ಯ PDO ಮೇಡಮ್ ಇರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದವರು ಇರ್ಬೋದು, ಗ್ರಾಮಸ್ಥರಿರ್ಬೋದು, ಎಲ್ಲವರನ್ನು ಕೂಡ ಬಹಳ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಬಹಳ ಅರ್ಥಪೂರ್ಣವಾದಂಥ ಸುಮಾರು 1.5 ಕೋಟಿಗಿಂತಲೂ ಹೆಚ್ಚು 1,70,00,000 ಈ ಒಂದು ಭವ್ಯವಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಇವರ ಪ್ರಯತ್ನವನ್ನು ನಾನು ಖಂಡಿತ ಹೆಮ್ಮೆ ಪಡ್ತೇನೆ. ನಾನೊಬ್ಬ ಗುತ್ತಿಗೆದಾರನಾಗಿ ಮಾತನ್ನು ಆಡ್ತಾ ಇಲ್ಲ. ನಿಜವಾಗಿಯೂ ಯಾರಲ್ಲಿ ಮನವಿಯನ್ನು ಮಾಡಬೇಕು, ಯಾರ ಬೆನ್ನು ಹಿಡಿಬೇಕು, ಯಾರ ಹತ್ರ ಹೆಚ್ಚು ಒತ್ತಡವನ್ನು ಹಾಕಬೇಕು ಎನ್ನುವಂಥದ್ದನ್ನು ಮನಗಂಡು ಎಲ್ಲವರನ್ನು ಕೂಡ ಇವತ್ತು ಪಕ್ಷಾತೀತವಾಗಿ, ನನ್ನ ಲೆಕ್ಕಾಚಾರದಲ್ಲಿ ಒಂದು ಪಕ್ಷಕ್ಕೆ ಸೀಮಿತವಾಗದೆ ಪಕ್ಷಾತೀತವಾಗಿ ಸಮಸ್ತರನ್ನ ಕೂಡ ಬೆನ್ನು ಹಿಡಿದು ಎಲ್ಲರಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಗ್ರಾಮಸೌಧಕ್ಕೆ ಬೇಕಂತ ಎಲ್ಲ ಅನುದಾನವನ್ನು ತರಿಸಿಕೊಂಡು ನನಗೆ 1 ವರ್ಷಕ್ಕಿಂತ ಮೊದಲೇ ಈ ಒಂದು ಅವಧಿಗೆ ಮೊದಲೇ ಈ ಒಂದು ಗ್ರಾಮಸೌಧವನ್ನು ನಿರ್ಮಾಣ ಮಾಡಿ ಬಿಟ್ಟುಕೊಡ್ಲಿಕ್ಕೆ ಸಹಕಾರ ಮಾಡಿದಂಥ ಈ ಒಂದು ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳದ ಎಲ್ಲ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಒಂದು ಮಾತನ್ನು ಉಲ್ಲೇಖ ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಮಾನ್ಯ ಶಾಸಕರು ಪದೇ ಪದೇ ಈ ಒಂದು ಸೌಧದ ಬಗ್ಗೆ, ಗ್ರಾಮಸೌಧದ ಬಗ್ಗೆ ದೊಡ್ಡ ಕನಸನ್ನು ವ್ಯಕ್ತಪಡಿಸ್ತಾ ಅದು ಬಹಳ ವಾಸ್ತು ರೂಪದಲ್ಲಿ ಆಗಬೇಕು, ಬಹಳ ಚಂದದ ರೂಪದಲ್ಲಿ ಆಗಬೇಕು, ಒಂದು ಮಾದರಿ ಕಟ್ಟಡ ಆಗಬೇಕು, ಇಡೀ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕೆನ್ನೋ ನೆಲೆಯಲ್ಲಿ ಪದೇ ಪದೇ ನಮಗೆ ನಿರ್ದೇಶನವನ್ನು ಕೊಡ್ತಾ ಇದ್ರು. ಅವರ ನಿರ್ದೇಶನವನ್ನು ಕೂಡ ಪಾಲಿಸಿ ಅವರ ವಿಶೇಷವಾದ ಸಹಕಾರ ಪ್ರೋತ್ಸಾಹದೊಂದಿಗೆ ಈ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಹಾಗಾಗಿ ನನಗೂ ಕೂಡ ಈ ಒಂದು ನಿರ್ಮಾಣ ಕಾರ್ಯಕ್ರಮದಲ್ಲಿ ಸಹಕಾರ ಮಾಡಿದ ಎಲ್ಲ ನನ್ನ ಗ್ರಾಮಾಡಳಿತ ಮತ್ತು ಗ್ರಾಮಸ್ಥ ಬಂಧುಗಳಿಗೆ, ನನ್ನ ಆತ್ಮೀಯರಿಗೆ ಎಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ನಾಡಿದ್ದು ನಡೆಯುವಂಥ ಒಂದು ಉದ್ಘಾಟನಾ ಕಾರ್ಯಕ್ರಮ ಯಶಸ್ಸಾಗಲಿ, ಸಂಪೂರ್ಣವಾದಂಥ ಒಂದು ಯಶಸ್ಸಿನ ಕಾರ್ಯಕ್ರಮ ನಾಡ್ದಾಗಲಿ, ಇದರಿಂದ ಗ್ರಾಮಸ್ಥರಿಗೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲ ಶ್ರೇಯಸ್ಸಾಗಲಿ ಅಂತ ನಾನು ಶುಭವನ್ನು ಹಾರೈಸಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದೀಗ ನಮ್ಮ ಅವಧಿಯಲ್ಲಿ ಗೀರಕಣಂಜಾರು ಗ್ರಾಮ ಪಂಚಾಯತ್ನ ಭವ್ಯವಾದ ನೂತನ ಕಟ್ಟಡ ನಮ್ಮ ಅಧ್ಯಕ್ಷರಾದ ಸಚ್ಚಿದಾನಂದ ಪ್ರಭು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸುಂದರವಾದ ಕಟ್ಟಡ ನಿರ್ಮಾಣವಾಗಿದೆ. ನಾನು ಇಲ್ಲಿ ಈ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿದ್ದೇನೆ. ನನ್ನ ಹೆಸರು ವಿದ್ಯಾ ಶೆಟ್ಟಿ ಅಂತ. ಈ ಒಂದು ಕಟ್ಟಡದಲ್ಲಿ ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಓದುವ ವ್ಯವಸ್ಥೆಗೆ ಒಂದು ಸರಿಯಾಗಿ ಅವರಿಗೆ ಒಂದು ಸಹಕಾರ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ಒಂದು ಡಿಜಿಟಲ್ ಗ್ರಂಥಾಲಯವನ್ನು ಕೂಡ ನಾವು ಈ ಕಟ್ಟಡದಲ್ಲಿ ಮಾಡಿದ್ದೇವೆ.
ಏಕೆಂದರೆ ಒಂದು ಗ್ರಾಮ ಪಂಚಾಯತ್ ಒಂದು ಊರಿನಲ್ಲಿ ಊರು ಅಭಿವೃದ್ಧಿ ಆಗಬೇಕಂದ್ರೆ ಅಲ್ಲಿರುವ ದೇವಾಲಯ ಇರ್ಬೋದು, ಹಾಗೆ ಅದು ಎಷ್ಟು ಇಂಪಾರ್ಟೆಂಟು, ಹಾಗೆ ನಮ್ಮ ಪಂಚಾಯತ್ ಕಟ್ಟಡವು ಕೂಡ ಒಂದು ಸವಲತ್ತನ್ನು ಒದಗಿಸುವಲ್ಲಿ ನೆರವಾಗಬೇಕು ನಾವು. ಆದ್ದರಿಂದ ಒಂದು ಊರಲ್ಲಿ ಒಂದು ದೇವಾಲಯ ಮತ್ತು ಪಂಚಾಯತ್ ಒಂದು ಸುವ್ಯವಸ್ಥಿತವಾಗಿ ಇತ್ತಂದರೆ ಆ ಇಡೀ ಊರೇ ಅಭಿವೃದ್ಧಿ ಆದ ಹಾಗೆ ಅಂತ ಹೇಳ್ಬೋದು. ಪುಸ್ತಕ ಹೇಳ್ತದಂತೆ, ನೀನು ನನ್ನನ್ನು ತಲೆ ತೆಗ್ಗಿಸಿ ನೋಡಿದರೆ ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡ್ತೇನೆ ಅಂತ ಹೇಳ್ತದಂತೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಖರೀದಿಸಿ ಓದಲಿಕ್ಕೆ ಸ್ವಲ್ಪ ಕಷ್ಟ ಇರ್ಬೋದು, ಹಣಕಾಸಿನ ಇದು ಇರ್ಬೋದು, ಅಡಚಣೆ ಇರ್ಬೋದು. ಆದ್ದರಿಂದ ಯಾವ ರೀತಿಯಲ್ಲೂ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಅವರಿಗೆ ಓದುವ ವ್ಯವಸ್ಥೆಯನ್ನು ಕೊಟ್ಟು ಇಲ್ಲಿ ನಾವು ಲೈಬ್ರರಿ ಮೂಲಕ ಅವರ ಜ್ಞಾನವನ್ನು ಹೆಚ್ಚಿಸಬೇಕು. ಯಾಕಂದರೆ ಇಂದಿನ ಮಕ್ಕಳು ಉದ್ಧಾರ ಆದರೆ ಮುಂದಿನ ದೇಶವನ್ನು ಕಟ್ಟುವ ಕುಡಿಗಳು ಅವರು. ಆದ್ದರಿಂದ ಒಂದು ಸುಂದರವಾದ ಡಿಜಿಟಲ್ ಗ್ರಂಥಾಲಯದ ವ್ಯವಸ್ಥೆಯನ್ನು ನಾವು ಈ ಪಂಚಾಯತ್ ಕಟ್ಟಡದಲ್ಲಿ ನಿರ್ಮಿಸಿದ್ದೇವೆ. ಇವತ್ತು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಅವಧಿಯಲ್ಲಿ ನಾವು ಎಷ್ಟಂದರೆ ನಮ್ಮಲ್ಲಿ ಏನು ಆಗ್ತದೆ ಅಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಯಾಕಂದರೆ ನಮ್ಮ ಅಧ್ಯಕ್ಷರು ಸಚ್ಚಿದಾನಂದ ಪ್ರಭುಗಳು ತುಂಬ ಆ್ಯಕ್ಟಿವ್ ಪರ್ಸನ್. ಅಂದರೆ ಅವರು ಎಲ್ಲಿ ಏನು ನಮಗೆ ಸವಲತ್ತು ಸಿಗ್ತದೆ ಅದನ್ನು ಇಲ್ಲಿ ನಮ್ಮ ಪಂಚಾಯತ್ಗೆ ತಗೊಂಡು ಬರಲಿಕ್ಕೆ ಅವರು ಹೋರಾಟ ಕೊಡ್ತಾರೆ. ಯಾಕಂದರೆ ಈಗ ಅವರ ಅಧ್ಯಕ್ಷರ ಅವಧಿಯಲ್ಲಿ ಒಂದು ಉಪಕೇಂದ್ರ, ಆರೋಗ್ಯ ಕೇಂದ್ರದ ಉಪಕೇಂದ್ರ ನಮ್ಮ ಕಣಂಜಾರಿನಲ್ಲಿ ದೇವಸ್ಥಾನದ ಹತ್ರ ನಿರ್ಮಿತ ಆಗ್ತಾ ಇದೆ. ಹಾಗೂ ಒಂದು ಪಶು ಚಿಕಿತ್ಸಾಲಯ ಕೂಡ ಅದಕ್ಕೂ ಕೂಡ ಸ್ಯಾಂಕ್ಷನ್ ಆಗಿದೆ. ಹಾಗೆ ಮೊದಲು ನಮ್ಮ ಕಣಂಜಾರು ಪರಿಸರದಲ್ಲಿ ಬಸ್ಸಿನ ವ್ಯವಸ್ಥೆ ಇತ್ತು ಹಿಂದಿನ 20 ವರ್ಷದ ಕೆಳಗೆ. ಆಮೇಲೆ ಬಸ್ಸು ವ್ಯವಸ್ಥೆ ಕೂಡ ಸ್ಥಗಿತಗೊಂಡಿತ್ತು. ಅದನ್ನು ಕೂಡ ತುಂಬ ಹೋರಾಟ ಕೊಟ್ಟು ಒಂದು ಗೌರ್ಮೆಂಟ್ ಸರ್ಕಾರಿ ಬಸ್ ಹಾಕಿ ನಮ್ಮ ಗ್ರಾಮೀಣದ ಜನರಿಗೆ ಸಹಕಾರ ಕೊಡುವುದರಲ್ಲಿ ಅದರಲ್ಲೂ ಕೂಡ ಅವರು ತುಂಬ ಹೋರಾಟ ಕೊಟ್ಟಿದ್ದಾರೆ. ಹಾಗೆ 5 ಕಿಲೋಮೀಟರ್ವರೆಗೆ ಒಂದು ರೇಷನ್ ಪಡಿತರ ತರಲಿಕ್ಕೆ ಬರಬೇಕಿತ್ತು ನಮ್ಮ ಗ್ರಾಮೀಣ ಭಾಗದ ಜನರು. ಆದ್ದರಿಂದ ಅಲ್ಲಿ ಅದರದ್ದು ಕೂಡ ಒಂದು ಉಪಕೇಂದ್ರವನ್ನು ಮಾಡಿ ಅಲ್ಲೇ ಅವರಿಗೆ ಆ ರೇಷನ್ ಮೂಲಕ ಅವರಿಗೆ ಪಡಿತರ ಸಿಗುವ ಹಾಗೆ ಮಾಡಿದ್ದಾರೆ. ಹಾಗೆ ಎಷ್ಟಂದರೆ ಎಷ್ಟು ಇನ್ನು ತುಂಬ ಅಭಿವೃದ್ಧಿ ಕಾರ್ಯಗಳು ಹೀಗೆ ಹೇಳ್ತಾ ಹೋದರೆ ತುಂಬ ಇದೆ. ಹಾಗೆ ಅದರೊಂದಿಗೆ ಅವೆಲ್ಲ ಅಭಿವೃದ್ಧಿ ಕಾರ್ಯದಲ್ಲಿಗೂ ನಮ್ಮ ಪಂಚಾಯತ್ ಕೂಡ ಒಂದು ಒಳ್ಳೆ ಕಟ್ಟಡ ಬೇಕು ನಮಗೆ ಅನ್ನುವ ದೃಷ್ಟಿಯಿಂದ ಒಂದು ಪಂಚಾಯತ್ ಕಟ್ಟಡ ಕೂಡ ಕಟ್ಟಲಿಕ್ಕೆ ನಮ್ಮ ಇಲ್ಲಿನ ದಾನಿಗಳ ಸಹಾಯದಿಂದ ಇರ್ಬೋದು, ಅಥವಾ ನಮ್ಮ ಯಾವ ಮೂಲದಿಂದ ಯಾವ ಸಂಪನ್ಮೂಲಗಳು ಸಿಗುತ್ತವೆ ಅಂತ ಹೇಳಿ ಎಲ್ಲಿ ಸಿಗ್ತದೆ ಅಂತ ಹೋರಾಟ ಕೊಟ್ಟು ಅವರು ತಂದು ಇಷ್ಟೊಂದು ಒಂದು ಒಳ್ಳೆ ಭವ್ಯವಾದ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ನಮ್ಮ ಸದಸ್ಯರು ಕೂಡ ಹಾಗೆ ಅವರದ್ದು ಕೂಡ ಸಹಕಾರ ಇದೆ. ಇದರೊಂದಿಗೆ ನಮ್ಮ ಇಲ್ಲಿನ ಸ್ಥಳೀಯ ಮುಖಂಡರಾದ ವಿಕ್ರಮ್ ಹೆಗ್ಡೆ ಅವರು ಇರ್ಬೋದು, ರವೀಂದ್ರ ನಾಯ್ಕ ಅವರದ್ದು, ಮಾಲಿಂಜ ಶೆಟ್ಟಿ ಇರ್ಬೋದು, ಹಾಗೆ ನಮ್ಮ ಉದಯ ಹೆಗ್ಡೆ ಅವರು ಇರ್ಬೋದು, ನಮ್ಮ PDO ಆದ ಅಂಕಿತಾ ನಾಯಕ್ ಹಾಗೂ ಅವರ ತಂಡ, ನಮ್ಮ ಆಫೀಸಿನ ಎಲ್ಲ ಸ್ಟಾಫ್ಗಳು ಕೂಡ, ಹಾಗೂ ಅವರು ಮತ್ತು ಅಧ್ಯಕ್ಷರ ಒಂದು ಸಹಭಾಗಿತ್ವದಲ್ಲಿ ಅವರ ಒಂದು ಒಳ್ಳೆಯ ಪರಿಶ್ರಮದಲ್ಲಿ ಈ ಒಂದು ಕಟ್ಟಡ ಇದಾಗಿದೆ. ಯಾಕಂದರೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಇದರಲ್ಲಿ ತುಂಬ ಕಷ್ಟ, ಇದು ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಿಂದ NMR ತೆಗೆಯುವುದರಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಅವರು ಮತ್ತು ಅಧ್ಯಕ್ಷರು ಇವರಿಬ್ಬರ ಸಹಭಾಗಿತ್ವದಿಂದ ಇದು ನಮ್ಮ ಇಷ್ಟೊಂದು ನೂತನವಾದ ಸುಂದರವಾದ ಕಟ್ಟಡ ನಿರ್ಮಾಣವಾಗಲಿಕ್ಕೆ ಅವರಿಬ್ಬರು ಕೂಡ ತುಂಬ ಕಾರಣೀಭೂತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರ ಸಹಕಾರದಿಂದ ಇವತ್ತು ನಾವು ಇಷ್ಟೊಂದು ಕಟ್ಟಡವನ್ನು ಕಟ್ಟಿ ಧಾರ್ಮಿಕ ಕಾರ್ಯಗಳನ್ನು ಎಲ್ಲ ಪೂರೈಸಿಕೊಂಡು ಈಗ 12ರಂದು ಉದ್ಘಾಟನೆಗೊಳ್ಳಲಿದೆ. ಈ ನಮ್ಮ ಪಂಚಾಯತ್ ಕಟ್ಟಡಕ್ಕೆ ಎಲ್ಲರೂ ನಮ್ಮ ಪಂಚಾಯತ್ ಅಂದರೆ ನಮ್ಮ ಮನೆ ಅಂತ ಎಣಿಸಿ ಇಲ್ಲಿನ ಎಲ್ಲ ಸಾರ್ವಜನಿಕರು ಕೂಡ ಎಲ್ಲರೂ ಬಂದು ಇಲ್ಲಿ ಉಪಸ್ಥಿತರಾಗಿ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಚಂದಗೊಳಿಸಿ ಕೊಡಬೇಕಂತ ಎಲ್ಲರ ಹತ್ರ ನಾನು ವಿನಂತಿ ಮಾಡಿಕೊಳ್ತೇನೆ. ನಮಸ್ತೆ. ಇದೇ ಬರುವ ದಿನಾಂಕ 12/9/2025 ಶುಕ್ರವಾರ ಅಂದರೆ ನಮಗೆ ಶುಭಗಳಿಗೆ. ಆ ದಿವಸದಂದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲದ ಗ್ರಾಮ ಪಂಚಾಯತ್ ಸರ್ಕಾರಿ ಕಟ್ಟಡ ನಮ್ಮ ಬೈಲೂರು ನೀರೇ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮಸೌಧ ಹಾಗೂ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಗೊಳ್ಳಲಿದೆ.
ಈ ಒಂದು ಕಟ್ಟಡ ನಮ್ಮ ಕರ್ನಾಟಕ ರಾಜ್ಯದಲ್ಲೇ 5279 ಗ್ರಾಮ ಪಂಚಾಯತಿ ಇದ್ದರೂ ಕೂಡ ನಮ್ಮ ಗ್ರಾಮ ಪಂಚಾಯತ್ತು ಈ ಸರ್ಕಾರಿಗೆ ಮಾದರಿಯಾಗಬೇಕಂತ ಹೇಳಿ ನೇರೆ ಗ್ರಾಮ ಪಂಚಾಯತ್ ತಲೆ ಎತ್ತಿ ನಿಂತಿದೆ. ಅದಕ್ಕಾಗಿ ಈ ಕಟ್ಟಡದಲ್ಲಿ, ಸರ್ಕಾರಿ ಕಟ್ಟಡದಲ್ಲಿ ಸಿಬ್ಬಂದಿ ವರ್ಗಕ್ಕೆ ಇಂಥ ಒಂದು ವ್ಯವಸ್ಥೆ ಯಾವ ಗ್ರಾಮ ಪಂಚಾಯತ್ನಲ್ಲಿ ಇಲ್ಲ ಹಾಗೂ ಸರ್ಕಾರಿ ಕಚೇರಿಯಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಒಂದು ಹೆಮ್ಮೆ ಪಡ್ತೇನೆ. ನಮ್ಮ ಸಿಬ್ಬಂದಿ ಪರವಾಗಿ ನಾನೀಗ ಮಾತಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಕಟ್ಟಡದಲ್ಲಿ ಸಿಬ್ಬಂದಿಯವರಿಗೆ ಇಂಥ ವ್ಯವಸ್ಥೆ ಎಲ್ಲಿ ಕೂಡ ಕಲ್ಪಿಸಿಲ್ಲ. ಹಾಗಾಗಿ ಈ ಒಂದು 12/9/2025 ನಡೆಯುವ ಈ ನೂತನ ಕಟ್ಟಡಕ್ಕೆ ಎಲ್ಲರೂ ಹಿತೈಷಿಗಳು ಹಾಗೂ ಈ ಒಂದು ಕಟ್ಟಡ ಮಾಡಲು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಸಚ್ಚಿದಾನಂದ ಪ್ರಭು ಹಾಗೂ ನೇರೆ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ ಅಂಕಿತಾ ನಾಯಕ್ರವರ ಈ ಒಂದು ಕಾರ್ಯವೈಖರಿಯ ಮುತುವರ್ಜಿಯಿಂದ ಈ ಒಂದು ಕಟ್ಟಡ ತಲೆ ಎತ್ತಿ ನಿಂತಿದೆ. ಹಾಗೂ ಈ ಭಾಗದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಮಾನಿಂಜಯ್ ಶೆಟ್ಟಿ ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ವಿಕ್ರಮ್ ಹೆಗ್ಡೆ ಇವರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಎತ್ತಿ ನಿಂತಿದೆ. ಹಾಗೂ ಈ 12/9/25 ನಡೆಯುವ ಈ ನೂತನ ಕಟ್ಟಡ ಉದ್ಘಾಟನೆಗೆ ಎಲ್ಲರೂ ಬರಬೇಕಾಗಿ ನನ್ನ ಸಿಬ್ಬಂದಿ ವರ್ಗದ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ. ನಮ್ಮ ಈ ಒಂದು ನೇರೆ ಗ್ರಾಮ ಪಂಚಾಯತ್ನ ನೂತನ ಗ್ರಾಮಸೌಧ ಕಟ್ಟಡವು ನಾಳ್ದು 12ನೇ ತಾರೀಕು ಶುಕ್ರವಾರದಂದು ಬೆಳಗ್ಗೆ 10 ಗಂಟೆಗೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಉಸ್ತುವಾರಿ ಸಚಿವರ ಉದ್ಘಾಟಕರಾಗಿ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಗೌರವಾನ್ವಿತ ಗಣ್ಯರು, ವಿಶೇಷ ಆಹ್ವಾನಿತರು ಎಲ್ಲರ ಸಮ್ಮುಖದಲ್ಲಿ ನಡೆಯಲಿದೆ. ಈ ಒಂದು ಕಟ್ಟಡವು ನಮಗೆ ನೇರೆ ಕಣಜಾರು ಗ್ರಾಮ ಪಂಚಾಯತ್ನ ಕಟ್ಟಡವು ಬಹಳ ಒಂದು ಕನಸಿನ ಯೋಜನೆಯಾಗಿದೆ. ಈ ಒಂದು ಕಟ್ಟಡವು ಒಂದು ಸರ್ಕಾರಿ ಕಟ್ಟಡವು 1 ವರ್ಷದ ಒಳಗಡೆ ಪೂರ್ಣಗೊಳ್ಳುವುದೆಂದರೆ ಅದೊಂದು ವಿಶೇಷ ಅಂತಲೇ ಹೇಳ್ಬೋದು. ನಮಗೆ ಸರ್ಕಾರದ 70% ಮತ್ತು 30% ನಮ್ಮ ಪರವೂರ ದಾನಿಗಳ ಸಹಕಾರದಿಂದ ನಾವು ಸಂಪೂರ್ಣ ಮಾಡಲು ಶಕ್ತವಾಗಿದ್ದೇವೆ. ಅದರಂತೆ ಈ ಒಂದು ಕಟ್ಟಡಕ್ಕೆ ನಮ್ಮ ಶಾಸಕರ ಒಂದು ಕನಸಿತ್ತು. ಈ ಒಂದು ನಮ್ಮ ಊರಿನಲ್ಲಿ ಒಂದು ಗ್ರಾಮ ಪಂಚಾಯತ್ ಕಚೇರಿ ಆಗಬೇಕಾದ್ರೆ ಅದೊಂದು ಇತರರಿಗೆ ಮಾದರಿಯಾಗಬೇಕೆಂಬುದು. ಅದಕ್ಕೆ ನಮಗೆ ಹೆಚ್ಚಿನ ಅನುದಾನವನ್ನು ಸಹ ಕೊಟ್ಟಿದ್ದಾರೆ ಅವರು. ಈ ಹೆಚ್ಚಿನ ಅನುದಾನವನ್ನು ಕೊಟ್ಟು ಒಂದು 7-8 ಬಾರಿ ಈ ಕಟ್ಟಡಕ್ಕೆ ಅವರೇ ಖುದ್ದು ಭೇಟಿ ನೀಡಿ ಇದೇ ರೀತಿ ಆಗಬೇಕು, ಇಲ್ಲಿಯೇ ಬರಬೇಕು, ಎಲ್ಲ ಚೇಂಬರ್ ಎಲ್ಲ ವಾಸ್ತು ಪ್ರಕಾರವೇ ಆಗಬೇಕು ಎನ್ನುವಂಥ ಅಭಿಲಾಷೆಯೊಂದಿಗೆ ಈ ಕಟ್ಟಡವು ಸಂಪೂರ್ಣಗೊಂಡಿದೆ. ಪ್ರಪ್ರಥಮವಾಗಿ ಅವರಿಗೆ ನಾವು ನೇರೆ ಗ್ರಾಮ ಪಂಚಾಯತ್ ವತಿಯಿಂದ ಕೃತಜ್ಞತೆಯನ್ನು ಸಹ ಹೇಳಬೇಕು. ಅದರೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು, ಚರ್ಚ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಮಸೀದಿಯವರು ಇರ್ಬೋದು, ಮತ್ತು ಪರವೂರ ಸಂಘ ಸಂಸ್ಥೆಗಳ ಇರ್ಬೋದು, ಪ್ರತಿಯೊಂದು ಒಂದೊಂದು ಯಾವುದ್ಯಾವುದು ಹವಾನಿಯಂತ್ರ ಇರ್ಬೋದು, ನೀರಿನ ವಾಟರ್ ಪ್ಯೂರಿಫೈಯರ್ ಇರ್ಬೋದು, ಚೇರ್ಸ್ ಇರ್ಬೋದು, ಒಂದೊಂದು ದಾನಿಗಳ ಮುಖಾಂತರ ನಮಗೆ ಇದನ್ನು ಕೊಟ್ಟಿದ್ದರಿಂದ ನಮಗೆ ಸಂಪೂರ್ಣ ಒಂದು ಒಳ್ಳೆಯ ಒಂದೇ ಒಂದು ಕೆಲಸ ಬಾಕಿ ಇಲ್ಲದೆ ಸಂಪೂರ್ಣಗೊಳ್ಳಲು ಸಾಧ್ಯವಾಯಿತು. ಅದರಂತೆ ಅವರಿಗೆಲ್ಲರಿಗೂ ಸಹ ನೇರೆ ಗ್ರಾಮ ಪಂಚಾಯತ್ ಚಿರಋಣಿಯಾಗಿದೆ. ಅದೇ ರೀತಿ ಈ ಒಂದು ಕಟ್ಟಡವು ಆಗಬೇಕಾದ್ರೆ ಇದರ ಹಿಂದೆ ದುಡಿದವರು ನಾವು ಮಾತ್ರ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಕಾರ್ಯಾಂಗ ಅಭಿವೃದ್ಧಿ ಅಧಿಕಾರಿ ಸ್ಟಾಫ್ ಎಲ್ಲ ಒಟ್ಟಾಗಿ ಸಾಧ್ಯವಿಲ್ಲ. ಇದರ ಹಿಂದೆ ದುಡಿದವರು ತುಂಬ ಮಂದಿ ಇದ್ದಾರೆ. ನಮ್ಮ ಮಾರ್ಗದರ್ಶಕರು ವಿಕ್ರಮ್ ಹೆಗಡೆ ಇರ್ಬೋದು, ಅವರು ಈ ಒಂದು ಕಟ್ಟಡಕ್ಕೆ ನಮ್ಮ ಮೊದಲಿಂದಲೂ ನಮ್ಮ ನೇರೆ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಸಹ ಹೌದು. ಅವರು ಈ ಒಂದು ಗ್ರಾಮ ಪಂಚಾಯತಿಗೆ ಅವರೊಂದು ಮಾರ್ಗದರ್ಶಕರು ಹಿಂದಿನಿಂದಲೂ. ಈಗಲೂ ಸಹ ನಾವು ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶುರುವಿಗೆ ಭೇಟಿಯಾಗೋದು ಅವರನ್ನೇ. ಹೀಗೆ ಆಗಿದೆ ಎಂತ ಮಾಡೋದು, ಅದಕ್ಕೆ ಅವರು ಯಾವುದೇ ಒಂದು ಮತಭೇದವಿಲ್ಲದೆ ಯಾರಿಗೂ ಬೇಸರವಾಗದ ರೀತಿಯಲ್ಲಿ ಅದೊಂದು ಸೂಕ್ತ ಅದನ್ನು ಪರಿಹಾರವನ್ನು ಒದಗಿಸಿಕೊಡುವಲ್ಲಿ ಅವರು ನಮಗೊಂದು ಮಾರ್ಗದರ್ಶಕರು ಆಗಿದ್ದಾರೆ. ಅವರೊಟ್ಟಿಗೆ ನಮಗೆ ಇನ್ನೊಬ್ಬರು ಮಾರ್ಗದರ್ಶಕರು ರವೀಂದ್ರ ನಾಯಕ್ ಇರ್ಬೋದು, ಮಾಲ್ನಕ್ಕ ಇರ್ಬೋದು, ಅಲ್ಲದೆ ನಮ್ಮ ಅಭಿವೃದ್ಧಿ ಅಧಿಕಾರಿಯ ಸಹಕಾರ ಇರ್ಬೋದು. ಅವರು ನಮಗೆ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಾಂಗ ವ್ಯವಸ್ಥೆಯನ್ನು ನಾವು ಮುಂದೆ ಕೊಂಡು ಹೋಗಲು ನಮಗೆ ಸಹಕರಿಸಿದ್ರಿಂದ ನಮಗೆ ಈ ಒಂದು ಕಟ್ಟಡ ಒಂದು ತಪ್ತ ಸಮಯದಲ್ಲಿ ರೂಪುಗೊಳ್ಳಲು ಸಾಧ್ಯವಾಯಿತು. ಯಾವುದೇ ಬೇಸರ ಎಂತ ಇಲ್ಲದೆ ಅವರೊಂದು ನಾವು ಯಾವುದೇ ಒಂದು ಹೇಳಿದ್ದಕ್ಕೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಕೊಟ್ಟರಿಂದ ಸಾಧ್ಯವಾಯಿತು. ಅದರಂತೆ ನನ್ನ ಎಲ್ಲ ಉಪಾಧ್ಯಕ್ಷರು ಆಗಿರ್ಬೋದು, ವಿದ್ಯಾಶೆಟ್ಟಿ, ಎಲ್ಲ ಪಂಚಾಯತ್ ಸದಸ್ಯರು ಒಗ್ಗಟ್ಟಾಗಿ ನಮ್ಮ ಗ್ರಾಮ ಪಂಚಾಯತ್ನ ಅನುದಾನದಲ್ಲಿ ಹೆಚ್ಚಿನ ಭಾಗವನ್ನು ಈ ಗ್ರಾಮ ಪಂಚಾಯತ್ಗೆ ಇರಿಸುವಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ. ಅವರಿಗೆ ನಾನು ಎಲ್ರಿಗೂ ಚಿರಋಣಿಯಾಗಿದ್ದೇನೆ.
ಅದರಂತೆ ಈ ಒಂದು ಕಟ್ಟಡ ನಾಳ್ದು 12ನೇ ತಾರೀಕಿಗೆ ಉದ್ಘಾಟನೆಗೊಳ್ಳಲಿದೆ. ಅದಕ್ಕೆ ತಾವೆಲ್ಲರೂ ತಮ್ಮದೇ ಒಂದು ಊರಿನ ಒಂದು ಒಳ್ಳೆಯ ಕಟ್ಟಡ ಆಗಿದೆ, ತಮ್ಮೆಲ್ಲರ ಒಂದು ಸಹಕಾರ ಸಹ ಇದೆ. ತಾವೆಲ್ಲರೂ ಬಂದು ತಮ್ಮ ಮನೆಯಂತೆ ಆ ಮನೆಯ ಒಂದು ಓಪನಿಂಗ್ ಅಂತೆ ಎಣಿಸಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತಮ್ಮದೇ ಕಾರ್ಯಕ್ರಮವಂತ ಯಶಸ್ವಿ ಮಾಡಿಕೊಡಬೇಕಾಗಿ ನಾನು ತಮ್ಮಲ್ಲಿ ನಮ್ರ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪಂಚಾಯಿತಿ 12 ತಾರೀಕಿನಂದು ಉದ್ಘಾಟನೆಗೊಳ್ಳಲಿದೆ. ಆ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಬಂದು ನಮಗೆ ಒಂದು ಉರಿ ತುಂಬಿಸಬೇಕಾಗಿ ನಿಮ್ಮಂತ ಮನವಿ ಮಾಡಿ. ಇದನ್ನು ನಮಗೆ ಪ್ರಚಾರಪಡಿಸಲು MP ನ್ಯೂಸ್ನವರು ಸಹಕರಿಸಿದ್ದಕ್ಕೆ ಅವರಿಗೂ ನಾನು ಈ ನೀರೇ ಗ್ರಾಮ ಪಂಚಾಯತ್ ಪರವಾಗಿ ಕೃತಜ್ಞತೆಗಳನ್ನು ಸಹ ಹೇಳ್ತೇನೆ. ಥ್ಯಾಂಕ್ ಯು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.